ನೀವೆಲ್ಲರೂ ಕೂತ್ಕೊಳ್ಳಿ, ನಾನು ಸ್ವಲ್ಪ ಮಾತಾಡ್ಬೇಕು. ಏ ನೀನೆಲ್ಲಿಗೆ ಹೋಗ್ತಿದ್ಯಾ? ಬೆಳಗ್ಗೆ ನಿಮ್ಮೆಲ್ರಿಗೂ ಗಿಫ್ಟ್ ಕೊಟ್ಟೆ, ನನ್ ಮೊಮ್ಮಗನಿಗೆ ಮಾತ್ರ ಕೊಟ್ಟಿರ್ಲಿಲ್ಲ. ಈಗ ಆ ಗಿಫ್ಟ್ ಅನ್ನ ಇವನು ಕೊಡೋ ಟೈಮ್ ಬಂದಿದೆ. ನಿಮ್ಗೆ ಗೊತ್ತಲ್ಲ, ಇವನೇ ನನಗ್ ಗಿಫ್ಟ್ ಕೊಡ್ಬೇಕಾಗಿತ್ತು. ಆಗ್ಲೇ ಕೇಳಿದ್ದಕ್ಕೆ ಇಲ್ಲ ಅನ್ಬಿಟ್ಟ. ಅದಕ್ಕೆ ನಾನೇ ಹುಡುಗಿನ ಪಕ್ಕ ಮಾಡಿದ್ದೀನಿ. ಏನಮ್ಮ ತಮಾಷೆ ಮಾಡ್ತಿದ್ಯಾ? ನಿಮ್ಮಣ್ಣನ್ನ ನಾನ್ ನೋಡೋದ? ಕೊನೆ ಸಲ ಚೆನ್ನಾಗಿ ತದ್ಕಿದ್ಮೇಲೆ ಈ ಕಡೆ ಬಂದೇ ಇಲ್ಲ. ಸರ್, ಅಣ್ಣನ್ ಸಾಲ ತೀರ್ಸಿದ್ರೆ ಅವ್ನ್ ಎಲ್ಲಿದ್ದಾನೆ ಅಂತ ಹೇಳ್ತೀನಿ ಅಂದಿದ್ರಲ್ಲ. ಇವತ್ ದುಡ್ದಿದ್ ದುಡ್ಡೆಲ್ಲ ನಿಮ್ಗೆ ತಂದು ಕೊಟ್ಟಿದ್ದೀನಿ. ಪ್ಲೀಸ್ ಇವಾಗ್ಲಾದ್ರೂ ಹೇಳಿ. ನನ್ಗೇನಮ್ಮ ಗೊತ್ತು? ಊರ್ ತುಂಬಾ ಸಾಲ ಮಾಡಿದಾನೆ, ಮನೆ ಬಿಟ್ಟು ಹೊರಗೆ ಬರೋ ಧೈರ್ಯ ಹೇಗ್ ಮಾಡ್ತಾನೆ? ಒಂದ ಮನೇಲಿರ್ಬೇಕು, ಇಲ್ಲ ಸಾಲ್ಗಾರ ಹತ್ರ ತಗ್ಲಾಕೊಂಡಿರ್ಬೇಕು. ನೀನೇನೋ ಬೇಡ್ಕೊಂಡೆ ಅಂತ ಅವನ್ನ ಬಿಟ್ಟಿದ್ದೆ. ಎಲ್ರು ನನ್ನಷ್ಟು ಒಳ್ಳೆಯವ್ರು ಇರಲ್ಲ. ಬರ. ಅಣ್ಣ ದುಡ್ಡು ಕೇಳ್ದಾಗ ಕೊಟ್ಬಿಡ್ಬೇಕಿತ್ತು ದತ್ತು. ನೀನ್ ಸುಮ್ನೆ ಟೆನ್ಷನ್ ಮಾಡ್ಕೊಳ್ತಿದ್ಯಾ ಅಕ್ಕ? ಈಗ ಸಂಪಾದನೆ ಮಾಡಿರೋದ್ನ ಒಂದ್ ಸಾಲ ತೀರ್ಸೋ ಕೊಟ್ಬಿಟ್ಟೆ, ಇನ್ನು ಏನ್ ಮಾಡೋದು? ದುಡ್ಡು ಹೋದ್ರೆ ಹೋಯ್ತೋ, ಇವತ್ತಲ್ಲ ನಾಳೆ ತೀರ್ಸ್ಲೇಬೇಕಿತ್ತು ತಾನೆ. ಆದ್ರೆ ಅಣ್ಣನ್ ಬಗ್ಗೆ ಏನು ಗೊತ್ತಾಗ್ಲಿಲ್ವಲ್ಲ. ಛೇ, ಇವಂದೊಂದ್ ತಲೆನೋವು ಮುಗಿಯೋದೇ ಇಲ್ಲ. ದತ್ತು, ಬೈಕೊಳಕ್ಕೆ ಇದು ಸಮಯ ಅಲ್ಲ. ಅವನ್ ಎಲ್ಲಿದ್ದಾನೆ ಅಂತ ಹುಡುಕ್ಬೇಕು. ಬಾ. ಅಯ್ಯೋ ಅಮ್ಮಮ್ಮ, ನಾನೇ ಕೊಡ್ತೀನಿ. ಹುಡುಗಿ ಸಿಕ್ಕಾಯ್ತು. ವಿರಾಜ್? ಹೌದು ಮಿಥಿಲಾ, ನನಗೆ ಲವ್ ಆಗಿದೆ. ಬೆಳಗ್ಗೆ ಅಷ್ಟೇ ಯಾರು ಇಲ್ಲ ಅಂದ್ಯಲ್ಲೋ? ಸಂಜೆ ಒಳಗೆ ಹುಡುಗಿ ಸಿಕ್ಕಿ ಲವ್ ಆಯ್ತಾ? ಯಾಕೆಲ್ರು ನಗ್ತಿದ್ದೀರಾ? ನಿಮಗ್ ನಂಬಕ್ ಆಗ್ತಿಲ್ಲ ಅಲ್ವಾ? ಖಂಡಿತ ಆಗಲ್ಲ. ಎಷ್ಟು ಅಂತ ಕಾಗೆ ಹರಿಸ್ತೀಯಾ? ಇಷ್ಟಪಟ್ಟಿದ್ ಹುಡುಗಿನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ 3 ವರ್ಷದಿಂದ ಅಮ್ಮಮ್ಮಗ್ ಟೋಪಿ ಹಾಕ್ತಾನೆ ಬಂದಿದ್ಯಾ. ಈಗ ನಮ್ಮೆಲ್ರಿಗೂ ಟೋಪಿ ಹಾಕ್ತಿದ್ಯಾ? ಮದ್ವೆ ಮುಂದೆ ಹಾಕೋಕೆ ನೆಪ ಹೇಳ್ತಿದ್ಯಾ ಅಷ್ಟೇ ಅಲ್ವಾ? ಇಲ್ಲ ಮಿಥಿಲಾ, ನಾನ್ ನಿಜಾನೇ ಹೇಳ್ತಿದ್ದೀನಿ. ಆಗ್ಲೇ ಒಂದು ಮಜಾ ವಿಷಯ ಆಯ್ತು ಅಂತ ಹೇಳಿದ್ನಲ್ಲ, ಅದಿದೆ. ಸರಿ ಆಯ್ತು, ನೀನ್ ಹೇಳ್ತಿರೋದು ನಿಜ ಅಂತಾನೆ ತಿಳ್ಕೊಳ್ಳೋಣ. ಯಾರ ಹುಡುಗಿ? ಏನ್ ಹೆಸರು? ಗೊತ್ತಿಲ್ಲ. ವಿರಾಜ್, ಹೋಗ್ಲಿ ಇದೇ ಊರಾ? ಅದು ಗೊತ್ತಿಲ್ಲ. ಎಲ್ ಸಿಕ್ಕದ್ಲು? ಅದೇ ಸಂಜೆ ಒಂದು ಫಂಕ್ಷನ್ಗೆ ಹೋಗಿದ್ನಲ್ಲ, ಅಲ್ಲೇ ನೋಡ್ದೆ. ಸರಿ, ಆ ಹುಡುಗಿನ ಇಲ್ಲೇ ಕರ್ಸು, ಅಮ್ಮಮ್ಮ ಒಪ್ಕೊಂಡ್ಬಿಡ್ತಾರೆ. ಹೇಗಾದ್ರೂ ಮಾಡಿ ನಾನು ಅವಳನ್ನ ಹುಡುಕ್ತೀನಿ. ನಾನ್ ಸೀರಿಯಸ್ ಆಗಿ ಹೇಳ್ತಿದ್ದೀರಾ, ಯಾಕೆಲ್ರು ನಗ್ತಿದ್ದೀರಾ? ಕಾಮಿಡಿ ಮಾಡೋದ್ ಮಾಡಿ ನಗ್ಬೇಡ ಅಂದ್ರೆ ಹೆಂಗೋ ವಿರಾಜ್. ಇವ್ನ್ ಸೀರಿಯಸ್ ಆಗಿ ಪ್ರೀತಿ ಗೀತಿ ಅಂತ ಹೇಳುವಾಗ ನಾನು ಒಂದ್ ಕ್ಷಣ ನಂಬೆ ಬಿಟ್ಟಿದ್ದೆ. ನಾನ್ ನಿಜಾನೇ ಹೇಳ್ತಿದ್ದೀನಿ ಮಿಥಿಲಾ. ಸಿಕ್ಕಾಕೊಂಡ್ ಆಯ್ತಲ್ಲ, ಇನ್ ಕಾಡ್ಸೋದ್ ಬೇಡ. ಅಮ್ಮಮ್ಮ, ಎಲ್ಲ ಹುಡುಗರು ಅಷ್ಟೇ. ಹುಡುಗಿ ಹುಡುಕಿದೀವಿ ಅಂದ್ರೆ ಏನೋ ಒಂದ್ ನೆಪ ಹುಡುಕ್ತಾರೆ. ಆದ್ರೆ ಈ ಸರ್ತಿ ನೀನ್ ಮಾತ್ ಕೊಟ್ಟಿದ್ಯಾ. ಆದ್ರೆ ವಿರಾಜ್, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಿನ್ನ ಕಂಡೀಷನ್ನ ನಾನ್ ಪೂರೈಸಿದ್ದೀನಿ. ಮಿಥಿಲಾಗೆ ಹುಡುಗಿ ಓಕೆ. ಇನ್ಫ್ಯಾಕ್ಟ್ ಈ ಹುಡುಗಿ ಪರ್ಫೆಕ್ಟ್ ಅಂತ ಸಜೆಸ್ಟ್ ಮಾಡಿದ್ದೆ ಇವಳು.